ನೋಡಿ, ಉರಿಗೌಡ ನಂಜೇಗೌಡ ಅದು ಇತಿಹಾಸ ಏನು ಹೇಳುತ್ತೋ ಅದರ ಪ್ರಕಾರ BJP ತನ್ನ ಸ್ಟ್ಯಾಂಡ್ ಇದೆ. ಆ ಇತಿಹಾಸ ಏನು ಹೇಳಿದ್ದಾರೆ ಅಂತ ನಾನು ಕೂಡ ನೋಡ್ತೀನಿ ಅದನ್ನು. ಸೊ ಈಗಾಗಲೇ ಅಶ್ವಥ್ ನಾರಾಯಣ ಅವರು ಅದರ ಬಗ್ಗೆ ಮಾತಾಡಿದ್ದಾರೆ. ಉರಿಗೌಡ ನಂಜೇಗೌಡ ನಾವು ಯಾವುದೇ ಜನಾಂಗವನ್ನು ಹೀಯಾಳಿಸ್ಬೇಕು ಅಂತೆಲ್ಲ, ನಾವು ಕೂಡ ಸಮುದಾಯದಿಂದ ಬಂದಂಥವ್ರು. ಸತ್ಯ ಏನಿದೆ ಎಲ್ಲರೂ ಒಪ್ಕೊಬೇಕಾಗ್ತದೆ, ಇತಿಹಾಸ ಏನಿದೆ ಅದೆಲ್ಲರೂ ಒಪ್ಕೊಬೇಕಾಗ್ತದೆ. ಅದರಿಂದ ಮತ್ತೊಂದು ಸರಿ ಪರಿಶೀಲನೆ ಮಾಡೋಣ, ಆ ಥರದ ಅದು ಕಾಲ್ಪನಿಕನ ಅಥವಾ ಪಕ್ಕಾನ ಅನ್ನೋದನ್ನು ಅವ್ರಿಗೇನಾದರೂ ಡೌಟ್ ಇದ್ದರೆ, ಕುಮಾರಸ್ವಾಮಿ ಅವ್ರಿಗೆ ಡೌಟ್ ಇದ್ದರೆ ಮತ್ತೆ ಒಂದು ಸರಿ ಅದನ್ನು ನಮ್ಮ ನಾಯಕರ ಜೊತೆ ನಾನು ಚರ್ಚೆ ಮಾಡ್ತೀನಿ, ಅಶ್ವಥ್ ನಾರಾಯಣ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಇದನ್ನು ಜಾತಿ ವಿಚಾರವಾಗಿ ಚುನಾವಣೆ ಸಂದರ್ಭದಲ್ಲಿ ತರುವಂಥದ್ದು ಒಳ್ಳೆಯದಲ್ಲ. ಈಗಾಗಲೇ JDS ಪಾರ್ಟಿ ಮೊದಲು ಸ್ಟೇಟ್ ಪಾರ್ಟಿ ಇತ್ತು, ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಜನತಾ ದಳ ಪಕ್ಷ ಸಮೃದ್ಧವಾಗಿತ್ತು. ಯಾವಾಗ ದೇವೇಗೌಡರು ಕುಮಾರಸ್ವಾಮಿ ಅವರು ಒಂದು ವರ್ಗಕ್ಕೆ ಸೀಮಿತ ಆಗೋದ್ರು, ಅದೀಗ ಎಲ್ಲಿಗೆ ನಿಂತಿದೆ? ಮಂಡ್ಯ ಹಾಸನಕ್ಕೆ ನಿಂತಿದೆ. ಅದನ್ನು ಇನ್ನಷ್ಟು ಒಂದು ಜಿಲ್ಲೆಗೆ ಆಗೋದು ಬೇಡ. ಅದರಿಂದ ಯಾವುದೇ ಸಮುದಾಯ ಯಾರದೇ ಗುತ್ತಿಗೆ ಅಲ್ಲ, ಎಲ್ಲರೂ ಆ ಸಮುದಾಯ. ನಾನು ಕೂಡ ಒಕ್ಕಲಿಗ ಜನಾಂಗದಿಂದ ಬಂದಂಥವ್ರು. ಅದರಿಂದ ಕುಮಾರಸ್ವಾಮಿಯವರು ಪದೇ ಪದೇ ಜಾತಿಯ ಹೆಸರು ಹೇಳಿ ಓಟನ್ನು ಮಾಡುವಂಥ ಗಿಮಿಕ್ಕನ್ನು ಮಾಡೋಕ್ಕೆ ಹೋಗಬಾರ್ದು. ಉರಿಗೌಡ ನಂಜೇಗೌಡ ಸಪ್ರೇಟ್ ಇಶ್ಯೂ, ಅದಕ್ಕೂ ಇದಕ್ಕೇನು ರಾಜಕೀಯಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ಅದರಿಂದ ರಾಜಕೀಯವಾಗಿ ವಿಚಾರ ಏನಿದೆ, JDS ಇದ್ದಾಗ ಏನು ಮಾಡ್ತು, ಕಾಂಗ್ರೆಸ್ ಇದ್ದಾಗ ಏನು ಮಾಡ್ತು, ಈಗ BJP ಬಂದಾಗ ಏನು ಅಭಿವೃದ್ಧಿ ಆಗಿದೆ, ಡೆವಲಪ್ಮೆಂಟ್ ಆಗಿದೆ, ಪಕ್ಷದ ಸಿದ್ಧಾಂತ, ಇದ್ರ ಮೇಲೆ ಚರ್ಚೆ ಆಗಬೇಕೇ ಹೊರತು ಉರಿಗೌಡ ನಂಜೇಗೌಡ ಮೇಲೆಲ್ಲ ಆಗೋದು.